ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ನಮ್ಮ ಬುದ್ಧಿ, ನಮ್ಮ ಗಮನ, ನಮ್ಮ ಜ್ಞಾನದ ಕುರಿತು ನಮ್ಮನ್ನು ನಾವು ಉಬ್ಬೇರಿಸಿಕೊಳ್ಳುವಂತೆ ಮಾತನಾಡ್ತೇವೆ. ಆದರೆ ದೇವರು ಹೇಳುವುದೇನಪ್ಪ ಅಂತಂದರೆ, ನಿನ್ನ ಯೌವನದಲ್ಲಿ ನೊಗ ಹೊರುವುದು ಮನುಷ್ಯನಿಗೆ ಲೇಸು. ಪ್ರಸಂಗಿ ಹೇಳ್ತಾನೆ, ಎಲ್ಲವೂ ವ್ಯರ್ಥ, ಈ ಲೋಕದಲ್ಲಿ ಸಮಸ್ತವೂ ವ್ಯರ್ಥ, ವ್ಯರ್ಥದಲ್ಲಿ ವ್ಯರ್ಥ ಅನ್ನೋ ಮಾತನ್ನು ಹೇಳ್ತಾನೆ. ಆ ಪ್ರಸಂಗಿ ಅಧ್ಯಾಯದಲ್ಲಿ ನಾವು ನೋಡೋದಾದರೆ ಮುಖ್ಯವಾಗಿ ಈ ಲೋಕ ವ್ಯರ್ಥದಲ್ಲಿ ನಡೀತಾ ಇದೆ. ಮತ್ತೆ ಪ್ರಸಂಗಿ ಅಲ್ಲಿ ಹೇಳ್ತಾನೆ, ಆದರೆ ನಾನು ಯೌವನ ಕಾಲದಲ್ಲಿ ನನ್ನ ತಂದೆಯನ್ನು ನಾನು ಕಂಡುಕೊಳ್ಳಿಲ್ಲ, ಕಡೆಯ ಕಾಲದಲ್ಲಿ ನಿಡುಗಾಲದಲ್ಲಿ ನಾನು ಕರ್ತನನ್ನು ಕಂಡುಕೊಂಡೆ. ಆದರೆ ನೀನು ಹಾಗೆ ಮಾಡುವುದು ಬೇಡ, ನಿನ್ನ ಯೌವನ ಕಾಲದಲ್ಲಿ ಕರ್ತನನ್ನು ಸ್ತುತಿಸು, ಕರ್ತನ ನಾಮವನ್ನು ಸ್ಮರಣೆ ಮಾಡು ಎಂಬುದಾಗಿ ಹೇಳುವುದನ್ನು ನಾವು ಗ್ರಹಿಸ್ತೇವೆ. ಮತ್ತಾಯ 11ನೇ ಅಧ್ಯಾಯ 28ರಿಂದ 30ರವರೆಗೂ ನೀವು ನೋಡಿ, ಅಲ್ಲಿ ಕರ್ತನ ನೊಗ, ಯೇಸು ತನ್ನ ನಗವನ್ನು ನಮ್ಮ ಮೇಲೆ ತೆಗೆದುಕೊಳ್ಳಲು ಆಮಂತ್ರಿಸ್ತಾನೆ. ಅಲ್ಲಿ ಕಷ್ಟಪಡುವವರೇ ಮತ್ತು ಭಾರ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ನಾನೇನನ್ನು ಕೊಡುತ್ತೇನೆ? ವಿಶ್ರಾಂತಿಯನ್ನು ಕೊಡುತ್ತೇನೆ. ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಿಂದ ಕಲಿತುಕೊಳ್ಳ್ರಿ, ಯಾಕೆಂದರೆ ನಾನು ಸಾತ್ವಿಕನೂ ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನೀವು ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿಯನ್ನು ಕಂಡುಕೊಳ್ಳ್ರಿ. ಯಾರಿಂದ ವಿಶ್ರಾಂತಿ? ಯಾವ ಭಾರಗಳನ್ನು ಯಾರ ಮೇಲೆ ಹಾಕಬೇಕು? ಯಾಕೆಂದರೆ ನನ್ನ ನಗುವು ಮೃದುವಾದದ್ದು, ನನ್ನ ಹೊರೆಯು ಹಗುರವಾದದ್ದು ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ಇಲ್ಲಿ ಯೇಸುವನ ನಗುವನ್ನು ಹೊರುವುದು ಎಂದರೆ ಆತನಿಗೆ ಮೆಚ್ಚುಗೆಯಾಗುವಂಥ ಮಾರ್ಗದಲ್ಲಿ ನಡೆಯುವಂಥದ್ದು ಎಂಬುದನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವ. ಆತನ ನಡೆಸುವಿಕೆ ಇಲ್ಲದೆ ಆತನಿಗಿಂತ ಮೊದಲಾಗಿ ದುಡುಕುವುದಾಗಲಿ ವಿಧೇಯತೆ ಎಂಬುದಾಗದಲ್ಲಿ ನಾವು ಹೊಸ ಹೆಜ್ಜೆಯನ್ನು ಇಡುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಗ್ರಹಿಸಬೇಕಾಗಿದೆ. ವಿಶ್ರಾಂತಿಯನ್ನು ಕೊಡುವ ಯೇಸುವಿನ ಆ ನೊಗ ಏನಿದೆ ಅದು ಮೃದುವಾದದ್ದು ಎಂಬುದನ್ನು ನಾವು ನೋಡ್ತೇವೆ, ನಿಜವಾದದ್ದು ಎಂದು ನೋಡ್ತೇವೆ. ಆ ಆಮಂತ್ರಣವನ್ನು ತಿರಸ್ಕರಿಸುವಂಥದ್ದು ಎಂತಹ ಹುಚ್ಚುತನ ಅನ್ನುವಂಥದ್ದನ್ನು ಒಂದು ಕ್ಷಣ ಆಲೋಚನೆ ಮಾಡು, ಒಂದೇ ಒಂದು ಕ್ಷಣ ಆಲೋಚನೆ ಮಾಡು. ಯಾಕಂದರೆ ಹನೋಕ ಆತನ ಜೀವಿತವನ್ನು ನಾವು ನೋಡೋದಾದರೆ ಆತ ದೇವರೊಂದಿಗೆ ನಡೀತಾನೆ. ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಭಾರವಾದ ನೊಗದ ಕೆಳಗೆ ಕಷ್ಟಪಡುವವರೇ, ನನ್ನ ನೊಗವನ್ನು ಧರಿಸಿರಿ, ನಾನು ನಿಮಗೆ ಕಲಿಸಲು ಹೊಸ ಒಡಂಬಡಿಕೆ, ಹಳೆಯ ಒಡಂಬಡಿಕೆ ಏನನ್ನಾದರೂ ನೋಡಿ, ಅಲ್ಲಿ ಬದುಕಿದೆ, ಅಲ್ಲಿ ಜೀವ ಇದೆ, ಅಲ್ಲಿ ಕರುಣೆ ಇದೆ, ಅಲ್ಲಿ ಪ್ರೀತಿ ಇದೆ, ಅಲ್ಲಿ ಮಮತೆ ಇದೆ, ಅಲ್ಲಿ ಮಮಕಾರ ಇದೆ, ಅಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ತಾಯಿಯ ಹಾಗೆ ಜೀವಕರವಾದಂಥ ಒಳ್ಳೆಯ ಬೋಧನೆಗಳಿವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶವನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವರೇ, ಅಪ್ಪ ಯೇಸುವೆ, ನಮ್ಮನ್ನು ನಾವು ಒಪ್ಪಿಸಿಕೊಂಡು ಬೇಡ್ತಿದ್ದೇವೆ ಸ್ವಾಮಿ. ನಮ್ಮ ಬದುಕುಗಳಲ್ಲಿ ನಿಮ್ಮ ಚಿತ್ತ ನೆರವೇರಲಿ, ನಮ್ಮ ಬದುಕುಗಳಲ್ಲಿ ನಿಮ್ಮ ಯೋಜನೆಗಳು ನೆರವೇರಲಿ ಸ್ವಾಮಿ. ಅಪ್ಪ, ನಮ್ಮ ಪಾಪಗಳನ್ನು ಮನ್ನಿಸಯ್ಯ, ನಮ್ಮ ಪಾಪಗಳನ್ನು ನಿಮ್ಮ ರಕ್ತದಿಂದ ತೊಳಿ ಶುದ್ಧ ಮಾಡು ಸ್ವಾಮಿ. ಯೇಸುವೆ, ಈ ಸುವಾರ್ತೆ ಜಗತ್ತಿನ ಮೂಲೆ ಮೂಲೆಗೋಗೋದಕ್ಕೂ ಬಾಗಿಲುಗಳು ತೆರೆಯಲ್ಪಡಲಿ ಸ್ವಾಮಿ. ಸಹಾಯ ಮಾಡಪ್ಪ, ಸೌಖ್ಯ ಕೊಡಪ್ಪ, ಸುಖ ಮಾಡು.
ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್.